ಎಣ್ಣೆ ಪಾರ್ಟಿ ಮಾಡುವಾಗ ಸ್ನೇಹಿತರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ, ಓರ್ವನ ಕೊಲೆಯಲ್ಲಿ ಅಂತ್ಯ. ಆಗಿಂದಾಗ್ಗೆ ಕೊಲೆಗಳು ನಡೆಯುತ್ತಲೇ ಇರುತ್ತವೆ. ಬಹುತೇಕ ಕೊಲೆಗಳು ವಿವಿಧ ರೀತಿಯ ದ್ವೇಷಾಸೂಯೆಗಾಗಿ ನಡೆದರೆ ಕೆಲವು ಆಕಸ್ಮಿಕವಾಗಿ ನಡೆದು ಹೋಗುತ್ತವೆ. ಇನ್ನು ಕೆಲವು ತಮಾಷೆಗೆ ಜಗಳ ಮಾಡಿ ಅದೇ ದ್ವೇಷವಾಗಿ ಕೊಲೆಯಲ್ಲಿ ಅಂತ್ಯವಾಗುತ್ತವೆ. ಅದೇ ರೀತಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದಲ್ಲಿ ಸ್ನೇಹಿತರ ನಡುವೆ ಗಲಾಟೆಯಾಗಿ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿದೆ. ನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯ ಸೇರು ಹೋಟೆಲ್ ಮತ್ತು ಸಾತನೂರು ಸರ್ಕಲ್ ನಡುವೆ ಇರುವ ಶಾಹಿ ತಾಜ್ ಹೋಟೆಲ್ ಮುಂಭಾಗ ನಿನ್ನೆ ರಾತ್ರಿ ನಡೆದಿದೆ. ಮಧು, ಅಭಿ, ಭರತ್ ಹಾಗೂ ಇನ್ನೂ ಕೆಲ ಸ್ನೇಹಿತರು ಬಾರ್ ಒಂದರಲ್ಲಿ ಮದ್ಯಪಾನ ಮಾಡಿದ್ದಾರೆ. ಮದ್ಯಪಾನ ಮಾಡಿದ ನಂತರ ಕೆಲ ಮಾತುಕತೆಗಳಿಂದ ಜಗಳವಾಡಿ ನಂತರ ಶಾಹಿ ತಾಜ್ ಹೋಟೆಲ್ ಬಳಿ ಬಂದಿದ್ದಾರೆ. ಆಗಲೂ ಜಗಳವಾಡಿಕೊಂಡು ಸುಮ್ಮನಾಗಿದ್ದಾರೆ. ಮತ್ತೊಮ್ಮೆ ಸೇರು ಹೋಟೆಲ್ ಕಡೆಯಿಂದ ಬಂದು ಅದೇ ಶಾಹಿ ತಾಜ್ ಹೋಟೆಲ್ ಬಳಿ ಜಗಳವಾಡಿದ್ದಾರೆ. ಭರತ್ ಸ್ನೇಹಿತರೊಬ್ಬರಿಗೆ ಹೊಡೆದ ಎಂದು ಮಧು ಮತ್ತು ಅಭಿ ಸೇರಿ ಭರತ್ಗೆ ಚಾಕು ಇರಿದಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಬಿಡಿಸಲು ಬಂದಂತಹ ಮತ್ತೋರ್ವ ಸ್ನೇಹಿತರಿಗೂ ಮುಂಗೈಗೆ ಗಾಯವಾಗಿದೆ. ಚನ್ನಪಟ್ಟಣ ಪೂರ್ವ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಇಬ್ಬರು ಆರೋಪಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಿದ್ದಾರೆ. ಮಧು ಮತ್ತು ಅಭಿ ಈ ಆರೋಪಿಗಳಾಗಿದ್ದಾರೆ. ಭರತ್ ವಿಪರೀತ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದು, ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಂತರ ಭರತ್ ರವರ ಶವವನ್ನು ವಾರಸುದಾರರಿಗೆ ಒಪ್ಪಿಸಲಾಗಿದೆ. ಇಂತಹ ದುರ್ಘಟನೆಗಳು ನಡೆಯದಂತೆ ಪೊಲೀಸರು ಸೂಕ್ತ ಕ್ರಮ ವಹಿಸಬೇಕು. ಹೈವೇಯಲ್ಲಿ ನಿಗದಿತ ಸಮಯ ಮೀರಿ ಬಾರ್ಗಳು, ಹೋಟೆಲ್ಗಳು ತೆರೆದಿರುತ್ತವೆ. ಇವುಗಳಿಗೆ ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.